ಜೈ ಶ್ರೀರಾಮ್. ನಮಸ್ಕಾರ. ಕಷ್ಟಗಳು ಎಷ್ಟೇ ದೊಡ್ಡದಿರಲಿ, ಮನಸ್ಸಿನಲ್ಲಿ ಭಯ ಆವರಿಸಿರಲಿ, ಅನ್ಯಾಯದ ಅಗ್ನಿ ಪರೀಕ್ಷೆ ಎದುರಾಗಿರಲಿ, ಕೋಟ್ಯಾಂತರ ಜನರ ವಿಶ್ವಾಸದ ಆಧಾರ ಮತ್ತು ಧೈರ್ಯದ ಮೂಲವಾಗಿರುವುದು ಒಂದೇ ಒಂದು ಸೂತ್ರ, ಅದೇ ಶ್ರೀ ಹನುಮಾನ್ ಚಾಲೀಸ. ಇದರ ಪ್ರತಿಯೊಂದು ಅಕ್ಷರಕ್ಕೂ ಶಕ್ತಿ ಇದೆ. ಇದರ ಪಠಣ ನಮ್ಮೆಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ಬುದ್ಧಿ ಮತ್ತು ಬಲವನ್ನು ಕರುಣಿಸಿ ಶೀಘ್ರವಾಗಿ ಆಂಜನೇಯನ ಕೃಪೆಯನ್ನು ಕೊಡಿಸುತ್ತದೆ. ಆದರೆ ಒಮ್ಮೆಯಾದರೂ ನಿಮ್ಮ ಮನಸ್ಸಿಗೆ ಈ ಪ್ರಶ್ನೆ ಬಂದಿದೆಯೇ, ನಾನು ಚಾಲೀಸಾವನ್ನು ಸರಿಯಾದ ನಿಯಮದೊಂದಿಗೆ ಪಠಿಸುತ್ತಿದ್ದೇನಾ, ಅದರ ಸಂಪೂರ್ಣ ಫಲ ನನಗೆ ಸಿಗುತ್ತಿದೆಯೇ ಎಂದು? ಬಹುತೇಕರಿಗೆ ಗೊತ್ತಿಲ್ಲದ ಒಂದು ಸತ್ಯ ಏನು ಅಂದರೆ, ಹನುಮಾನ್ ಚಾಲೀಸಾದಿಂದ ನಾವು ಪಡೆಯುವ ಶಕ್ತಿಯು ನಾವು ಪಠಿಸುವ ಕ್ರಮ ಮತ್ತು ನಾವು ಪಾಲಿಸುವ ನಿಯಮಗಳ ಮೇಲೆಯೇ ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ಹೌದು ಸ್ನೇಹಿತರೆ, ಶ್ರದ್ಧೆ ಎಷ್ಟು ಮುಖ್ಯವೋ ಅದನ್ನು ಪಠಿಸುವ ಶಾಸ್ತ್ರೋಕ್ತ ವಿಧಾನವೂ ಅಷ್ಟೇ ಮುಖ್ಯ. ಇಂದಿನ ವಿಡಿಯೋದಲ್ಲಿ ಹನುಮಾನ್ ಚಾಲೀಸಾದ ಪಠಣೆಯಿಂದ ಅತ್ಯಂತ ಹೆಚ್ಚಿನ ಶುಭ ಫಲ ಮತ್ತು ಧನಾತ್ಮಕ ಶಕ್ತಿಯನ್ನು ಪಡೆಯಲು ನೀವು ತಪ್ಪದೇ ಅನುಸರಿಸಬೇಕಾದ 5 ಪ್ರಮುಖ ವಿಷಯಗಳು ಮತ್ತು ಪಠಿಸುವುದರಿಂದ ಲಭಿಸಬೇಕಾದ ಫಲಶಕ್ತಿಯನ್ನು ಕಡಿಮೆ ಮಾಡುವ 5 ಮಾಡಲೇಬಾರದ ವಿಷಯಗಳನ್ನು ನಾವು ಸ್ಪಷ್ಟವಾಗಿ ಸರಳವಾಗಿ ವಿವರಿಸಲಿದ್ದೇವೆ. ಭಾರತೀಯ ಪರಂಪರೆಯಲ್ಲಿ 2 ಶಕ್ತಿಶಾಲಿ ಸೂತ್ರಗಳಿವೆ. ಒಂದು, ಕೋಟಿ ಅಪಾಯಗಳಿಗೆ ಒಂದೇ ಉಪಾಯ, ಹರಿನಾಮದ ವಿಷ್ಣು ಸಹಸ್ರನಾಮ ಸ್ತೋತ್ರ. ಇನ್ನೊಂದು, ಹರಿಯನ್ನೇ ನಮ್ಮ ಬಳಿಗೆ ಸೆಳೆದು ತರಬಲ್ಲಂಥ ಶಕ್ತಿ ಹೊಂದಿ ತುಮ್ಹರೇ ಭಜನ ರಾಮಕೋ ಪಾವೆ, ಜನ್ಮ ಜನ್ಮಕ್ಕೆ ದುಃಖ ಬಿಸರಾವೆ ಎಂದು ಅಣಿಮ ಮಹಿಮ ಲಗಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಇಷಿತ್ವ ವಶಿತ್ವ ಎಂಬ ಅಷ್ಟಸಿದ್ಧಿಗಳನ್ನೂ ಕೊಡಬಲ್ಲ ಸ್ತೋತ್ರ ಹನುಮಾನ್ ಚಾಲೀಸ. ಚಾಲೀಸ ಎಂದರೆ 40 ಎಂದರ್ಥ. ಅಂದರೆ ಹನುಮಾನ್ ಚಾಲೀಸಾದಲ್ಲಿ ಹನುಮನ ಬಗ್ಗೆ ಗುಣಗಾನ ಮಾಡುವ, ಅವನು ಒಲಿಯಬಹುದಾದ 40 ಚರಣಗಳಿವೆ ಎಂದರ್ಥ. ಇದನ್ನು ಮಹಾನ್ ಸಂತ ಕವಿ ತುಳಸಿದಾಸ್ 16ನೇ ಶತಮಾನದಲ್ಲಿ ರಚಿಸಿದ್ದಾರೆ. ಹನುಮಾನ್ ಚಾಲೀಸವನ್ನು ಪಠಿಸಲು ನಿರ್ದಿಷ್ಟ ಸಮಯವಿಲ್ಲದಿದ್ದರೂ ಬ್ರಾಹ್ಮೀ ಮುಹೂರ್ತದಲ್ಲಿ ಪಠಿಸುವುದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು ಎಂದು ನಂಬಲಾಗಿದೆ. ಹನುಮಾನ್ ಚಾಲೀಸ ಓದುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ. ಬಹುಶಃ ಪಟ್ಟೆ ಮಾಡುತ್ತಾ ಹೋದರೆ ಲೆಕ್ಕಕ್ಕೆ ಸಿಗಲಾರದು. ಸಂಕ್ಷಿಪ್ತವಾಗಿ ಹೇಳಬಹುದಾದ ಲಾಭಗಳೆಂದರೆ, ಚಾಲೀಸಾವನ್ನು ಶ್ರೇಷ್ಠ ಪದಗಳು ಸ್ವರಗಳೊಂದಿಗೆ ತುಳಸಿದಾಸರು ರಚಿಸಿದ್ದಾರೆ. ತಪ್ಪುಗಳಿಲ್ಲದೆ ಓದಿದರೆ ದೇಹದಲ್ಲಿಯ ನರಗಳು ಸಕ್ರಿಯಗೊಂಡು ರೋಗಗಳು ಕಡಿಮೆಯಾಗುತ್ತವೆ ಎಂದು ಅನುಭವಿಸಿದವರು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಪ್ರತಿದಿನ ಪಠಣ ಮಾಡುವುದರಿಂದ ರೋಗಗಳು ಬರುವುದಿಲ್ಲ ಎನ್ನುತ್ತಾರೆ. ಚಾಲೀಸಾ ಪಠಿಸುವವರಿಗೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತದೆ, ಕಷ್ಟಗಳು ದೂರ ಆಗುತ್ತವೆ, ಸಂಕಲ್ಪ ಶಕ್ತಿ ಹೆಚ್ಚಿ ಮನಸ್ಸು ಶಾಂತವಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ. ಹನುಮಂತನನ್ನು ಶನಿಗ್ರಹದ ಅಧಿಪತಿ ಎಂದು ನಂಬಿಕೆ ಇದೆ. ಸಕಲ ಬ್ರಹ್ಮಾಂಡವೇ ಶನಿಯನ್ನ ನೋಡಿ ಹೆದರಿದರೆ ಶನಿಯು ಹನುಮಂತನನ್ನು ನೋಡಿ ಹೆದರುತ್ತಾನೆ. ಆದ್ದರಿಂದ ಶನಿದೋಷದಿಂದ ಮುಕ್ತರಾಗಲು ಹೆಚ್ಚಾಗಿ ಹನುಮನ ಮಂತ್ರಗಳನ್ನು ಪಠಿಸಬೇಕು. ಹನುಮಾನ್ ಚಾಲೀಸಾವನ್ನು ಪಠಿಸುವುದರಿಂದ ಸಾಡೇಸಾತಿ ಶನಿದೋಷದ ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಕುಂಡಲಿಯಲ್ಲಿ ಶನಿಯ ದುಷ್ಪರಿಣಾಮಗಳನ್ನು ಎದುರಿಸುತ್ತಿರುವವರು ಶಾಂತಿ ಮತ್ತು ಸಮೃದ್ಧಿಗಾಗಿ ವಿಶೇಷವಾಗಿ ಶನಿವಾರದಂದು ಹನುಮಾನ್ ಚಾಲೀಸಾವನ್ನು ಪಠಿಸಬೇಕು. ಪ್ರತಿದಿನ ಓದುವುದರಿಂದ ನಮ್ಮಲ್ಲಿಯ ಭಯ ಹೋಗುತ್ತದೆ, ನಮ್ಮ ಶತ್ರುಗಳು ನಾಶವಾಗುತ್ತಾರೆ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಮತ್ತು ಈ ಜನ್ಮದಲ್ಲಿ ನಾವು ಮಾಡಿದ ಪಾಪಗಳು ಕಳೆಯುತ್ತವೆ. ಸುರಕ್ಷಿತ ಪ್ರಯಾಣಕ್ಕೆ ಪ್ರಯಾಣದ ಮೊದಲು ಪಠಿಸಿದರಂತೂ ಸುಖಕರ ಪ್ರಯಾಣ ಅನುಭವಿಸುತ್ತೀರಿ. ಹನುಮಾನ್ ಚಾಲೀಸಾದ ಪಠಣೆಯಿಂದ ಸೋಮಾರಿತನ ನಿವಾರಣೆಯಾಗುವುದಲ್ಲದೆ ವ್ಯಕ್ತಿಯ ತಲೆನೋವು, ನಿದ್ರಾಹೀನತೆ, ಆತಂಕ, ಖಿನ್ನತೆ ಸೇರಿದಂತೆ ಇನ್ನಿತರ ಆರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುತ್ತವೆ. ಹನುಮಾನ್ ಚಾಲೀಸಾದ ಒಂದು ಪದ್ಯದಲ್ಲಿ ಭೂತ ಪಿಸಾಚ ನಿಕಟ ನಹಿ ಆವೆ, ಮಹಾವೀರ ಜಬ ನಾಮ ಸುನಾವೆ ಎಂದು ಹೇಳಲಾಗಿದೆ. ಇದನ್ನು ಪ್ರತಿನಿತ್ಯ ಪಠಿಸುವುದರಿಂದ ಭೂತ ಪ್ರೇತ ಮಾಟ ಮಂತ್ರದ ಕೆಟ್ಟ ಪರಿಣಾಮ ದೂರವಾಗುತ್ತದೆ. ಇದು ದುಷ್ಟಶಕ್ತಿಯನ್ನು ನಮ್ಮ ಬಳಿ ಸುಳಿಯಲೂ ಕೂಡ ಬಿಡುವುದಿಲ್ಲ. ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯವಿರುತ್ತದೆ. ಕೆಲವರು ಹನುಮಾನ್ ಚಾಲೀಸಾವನ್ನು 1-2 ಬಾರಿ ಓದುತ್ತಾರೆ, ಅಷ್ಟಕ್ಕೆ ಅವರ ಆಸೆ ಈಡೇರುವುದಿಲ್ಲ ಎಂದು
ಭಾವಿಸುತ್ತಾರೆ. ಆದರೆ ಭಕ್ತಿ ಶ್ರದ್ಧೆಗಳಿಂದ ಹನುಮಾನ್ ಚಾಲೀಸ ಪಠಿಸಬೇಕು. ಕಾಟಾಚಾರಕ್ಕೋ ಅಥವಾ ಅತಿ ಆಸೆಗಳನ್ನು ಇಟ್ಟುಕೊಂಡೋ ಓದುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಸಾಧಕರು ಹೇಳುತ್ತಾರೆ. ಹಾಗಾದರೆ ಯಾವಾಗ ಪಠಣ ಮಾಡಬೇಕು? ಹನುಮಾನ್ ಚಾಲೀಸವನ್ನು ಬೆಳಿಗ್ಗೆ ಸಂಜೆ ಸ್ನಾನ ಮಾಡಿದ ನಂತರ ಓದುವುದು ಒಳ್ಳೆಯದು. ಆಗ ಸಮಯವಿಲ್ಲದಿದ್ದರೆ ಅನುಕೂಲ ಸಮಯದಲ್ಲಿ ಶಾಂತ ವಾತಾವರಣದಲ್ಲಿ ಕುಳಿತು ಓದಿಕೊಳ್ಳಬಹುದು. ಇನ್ನು ಎಷ್ಟು ಬಾರಿ ಓದಬೇಕು? ನಿಮ್ಮ ಆಸೆ ಎಷ್ಟು ಪ್ರಬಲವಾಗಿದೆಯೋ ಅಷ್ಟು ಬಾರಿ ಹನುಮಾನ್ ಚಾಲೀಸವನ್ನು ಓದಬೇಕು ಎನ್ನುತ್ತಾರೆ. ಕನಿಷ್ಠ ಬೆಳಿಗ್ಗೆ ಸಂಜೆ ಪಠಿಸಬೇಕು. ಇಲ್ಲದಿದ್ದರೆ 3, 9, 11, 21, 108 ಬಾರಿ ಹೀಗೆ ನಿಮ್ಮ ಬಳಿ ಇರುವ ಸಮಯವನ್ನು ನೋಡಿಕೊಂಡು ಓದುವುದರಿಂದ ಯೋಚಿಸಿದ ಕೆಲಸಗಳು ಖಂಡಿತ ಆಗುತ್ತವೆ ಎಂದು ಉಲ್ಲೇಖಿಸಲಾಗಿದೆ. ನಿಷ್ಠೆಯಿಂದ 41 ದಿನಗಳ ಹನುಮಾನ್ ಚಾಲೀಸ ಓದಿದರೆ ಖಂಡಿತವಾಗಿಯೂ ಸಂಕಲ್ಪ ಈಡೇರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಹನುಮಾನ್ ಚಾಲೀಸವನ್ನ ಪಠಿಸುವಾಗ ಮಾಡುವ ಕೆಲವು ತಪ್ಪುಗಳು. ಹನುಮಾನ್ ಚಾಲೀಸವನ್ನ ಪಠಿಸುವಾಗ ಜನರು ಮಾಡುವ ಕೆಲವು ತಪ್ಪುಗಳಿವೆ. ಅವು ಯಾವುವೆಂದರೆ ಮುಖ್ಯವಾಗಿ ಉಚ್ಚಾರಣಾ ದೋಷಗಳು, ಜೊತೆಗೆ ಸರಿಯಾಗಿ ಜಪಿಸುವುದಿಲ್ಲ ಮತ್ತು ಪದಗಳನ್ನ ಶ್ಲೋಕಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಜನರು ತಮ್ಮ ಹೆಸರನ್ನ ಕೊನೆಯ ಸಾಲಿನಲ್ಲಿ ತೆಗೆದುಕೊಳ್ಳಬೇಕು. ತುಳಸಿದಾಸ ಸದಾ ಹರಿಚೇರ ಎಂಬ ಪದ್ಯದಂತೆ ಜನರು ತುಳಸಿದಾಸರ ಹೆಸರನ್ನು ತೆಗೆದುಕೊಳ್ಳದೆ ತಮ್ಮದೇ ಹೆಸರನ್ನು ತೆಗೆದುಕೊಳ್ಳಬೇಕು. ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿದ ನಂತರ ಹನುಮನ ವಿಗ್ರಹ ಅಥವಾ ಚಿತ್ರದ ಮುಂದೆ ಕುಳಿತು ಹನುಮಾನ್ ಚಾಲೀಸವನ್ನ ಪಠಣ ಮಾಡಬೇಕು. ಪ್ರಾರಂಭಿಸುವ ಮೊದಲು ಪ್ರಭು ಶ್ರೀರಾಮನನ್ನ ನೆನೆಯುವುದನ್ನು ಮರೆಯಲೇಬಾರದು. ಹನುಮಾನ್ ಚಾಲೀಸ ಪಠಿಸುವಾಗ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ನೀಡಬೇಕು. ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ತುಂಬಾನೇ ಮುಖ್ಯವಾಗಿದೆ. ಹನುಮಾನ್ ಚಾಲೀಸ ಪಠಿಸುವಾಗ ಅರ್ಧಕ್ಕೆ ಎದ್ದು ಹೋಗುವುದು, ಮಧ್ಯದಲ್ಲಿ ಮಾತನಾಡುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಇದು ನಿಮ್ಮ ಏಕಾಗ್ರತೆಯ ಮೇಲೆ ಪರಿಣಾಮ ಬೀರಬಹುದು. ಹನುಮಾನ್ ಚಾಲೀಸ ಪಠಿಸಲು ಪ್ರಾರಂಭಿಸಿದಾಗಿನಿಂದ ಮುಗಿಯುವವರೆಗೂ ಒಂದೇ ಸ್ಥಳದಲ್ಲಿ ಕುಳಿತು ನೀವು ಪಠಿಸಬೇಕು. ಇದು 40 ಚರಣಗಳ ಪಠಣವಾಗಿದೆ. ಇದಕ್ಕಾಗಿ ಒಂದಿಷ್ಟು ಸಮಯ ಹೆಚ್ಚಾಗಿಯೇ ಕೊಡಬೇಕಾಗುತ್ತದೆ. ಈ ಕಾರಣಕ್ಕಾಗಿ ಜನರು ಆತುರಾತುರದಲ್ಲಿ ಹನುಮಾನ್ ಚಾಲೀಸವನ್ನು ಪಠಿಸುತ್ತಾರೆ. ಇಂತಹ ತಪ್ಪನ್ನು ಮಾಡಬಾರದು. ಬಂಧುಗಳೇ, ಹನುಮಾನ್ ಚಾಲೀಸಾದ ದಿನನಿತ್ಯ ಶ್ರದ್ಧಾಪೂರ್ವಕವಾಗಿ ಪಠಿಸುವುದರಿಂದ ಕುಟುಂಬದಲ್ಲಿನ ಎಲ್ಲ ಭಿನ್ನಾಭಿಪ್ರಾಯಗಳು, ಜಗಳಗಳು ಮತ್ತು ವಾದಗಳು ಕಣ್ಮರೆಯಾಗುತ್ತವೆ. ಇದು ಕುಟುಂಬದಲ್ಲಿ ಒಗ್ಗಟ್ಟು, ಏಕತೆ, ಸಂತೋಷ, ಶಾಂತಿ ಮತ್ತು ನೆಮ್ಮದಿಯನ್ನು ಉಂಟು ಮಾಡುತ್ತದೆ. ಇದಲ್ಲದೆ ಇದು ಕೌಟುಂಬಿಕ ಸಂಬಂಧಗಳನ್ನು ಬಲಪಡಿಸಲು ಮತ್ತು ನಿರ್ಮಿಸಲು ಸಹಾಯ ಮಾಡುತ್ತದೆ. ಹಾಗಾದರೆ ಮತ್ತೇಕೆ ಎರಡನೆಯ ಯೋಚನೆ? ಬನ್ನಿ ಪಠಿಸಿ ಧನ್ಯರಾಗೋಣ. ಬಂಧುಗಳೇ, ಇಂತಹದೇ ವಿಷಯಗಳಿಗಾಗಿ ನಮ್ಮ ಮಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು.